ಗುಜರಾತ್ ಮುಖ್ಯಮಂತ್ರಿ ಮತ್ತು ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಒಟ್ಟಾರೆ ಚುನಾಯಿತ ಸರ್ಕಾರಗಳ ಅತ್ಯಂತ ದೀರ್ಘಾವಧಿಯ ಮುಖ್ಯಸ್ಥರು ಅನ್ನೋ ದಾಖಲೆ ಬರೆದಿದ್ದಾರೆ. ಮುಖ್ಯಮಂತ್ರಿ ಮತ್ತು ಪ್ರಧಾನಿಯಾಗಿ ಮಾರ್ಚ್ 22ರಂದು 8,931 ದಿನಗಳನ್ನು ಪೂರೈಸುವ ಮೂಲಕ ದೇಶದಲ್ಲಿ ದೀರ್ಘಾವಧಿಗೆ ಚುನಾಯಿತ ಸರ್ಕಾರದ ಮುಖ್ಯಸ್ಥರು ಅಂತ ಅನ್ಸ್ಕೊಂಡಿದ್ದಾರೆ. ಇದು ಇನ್ನೊಂದು ರೀತಿಯಲ್ಲಿ ಗುಜರಾತ್ ನರಮೇಧದಿಂದ ಎಪ್ಸ್ಟೈನ್ ಫೈಲ್ಸ್ ವರೆಗಿನ ಅವಧಿಯೂ ಆಗಿದೆ. ಸಿಕ್ಕಿಂನ ಮಾಜಿ ಮುಖ್ಯಮಂತ್ರಿ ಪವನ್ ಕುಮಾರ್ ಚಾಮ್ಲಿಂಗ್ ಅವರು 8,930 ದಿನಗಳನ್ನು ಪೂರೈಸುವ ಮೂಲಕ ದೇಶದಲ್ಲಿ ದೀರ್ಘಾವಧಿಗೆ ಮುಖ್ಯಸ್ಥರಾಗಿದ್ದ ಖ್ಯಾತಿ ಹೊಂದಿದ್ರು. ಈಗ ಮೋದಿ ಅವರು ಚಾಮ್ಲಿಂಗ್ ದಾಖಲೆಯನ್ನ ಮುರಿದಿದ್ದಾರೆ. ಇದರೊಂದಿಗೆ ಸಾರ್ವಜನಿಕ ಜೀವನದಲ್ಲಿ 24 ವರ್ಷಗಳನ್ನ ಪೂರೈಸಿ 25ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಅವರು 2001ರ ಅಕ್ಟೋಬರ್ 7ರಂದು ಗುಜರಾತ್ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು 2014ರ ಮೇ 21ರವರೆಗೆ ಸೇವೆ ಸಲ್ಲಿಸಿದ್ರು. ನಂತರ 2014ರ ಮೇ 26ರಂದು ಪ್ರಧಾನಿಯಾದರು. 2014, 2019 ಮತ್ತು 2024ರಲ್ಲಿ ಸತತ 3 ಲೋಕಸಭಾ ಚುನಾವಣೆಗಳ ಮೂಲಕ ಎನ್ಡಿಎ ಸರ್ಕಾರದ ನೇತೃತ್ವ ವಹಿಸಿದ್ದಾರೆ. ಮೋದಿ ಗುಜರಾತ್ನ ದೀರ್ಘಾವಧಿಯ ಮುಖ್ಯಮಂತ್ರಿ ಮತ್ತು ಸ್ವಾತಂತ್ರ್ಯ ನಂತರ ಜನಿಸಿದ ಮೊದಲ ಭಾರತೀಯ ಪ್ರಧಾನಿ. ಈ ವರ್ಷದ ಆರಂಭದಲ್ಲಿ ಇನ್ಸ್ಟಾಗ್ರಾಂನಲ್ಲಿ 100 ಮಿಲಿಯನ್ ಅನುಯಾಯಿಗಳನ್ನ ದಾಟಿದ ಮೊದಲ ವಿಶ್ವ ನಾಯಕರು ಅವರಾಗಿದ್ದಾರೆ. ಆದರೆ ಅದೇ ಹೊತ್ತಲ್ಲಿ ಅವರ ಅಧಿಕಾರಾವಧಿ ಅವರ ರಾಜಕೀಯ ವೃತ್ತಿ ಜೀವನದ ಸುತ್ತಲಿನ ದೀರ್ಘಕಾಲದ ವಿವಾದಗಳಿಂದಲೂ ಕೂಡಿದೆ. ವಿಮರ್ಶಕರು ಅವರ ದಾಖಲೆಯನ್ನ 2002ರ ಗುಜರಾತ್ ನರಮೇಧದ ಹೊತ್ತಿನ ಅವರ ಅಧಿಕಾರಾವಧಿಗೆ ಲಿಂಕ್ ಮಾಡ್ತಿದ್ದಾರೆ. ಆ ನರಮೇಧದಲ್ಲಿ 1000ಕ್ಕೂ ಹೆಚ್ಚು ಜನ, ಹೆಚ್ಚಾಗಿ ಮುಸ್ಲಿಮರು ಹತ್ಯೆಯಾದ್ರು. ಸರ್ಕಾರವು ಇದರಲ್ಲಿ ಭಾಗಿಯಾಗಿತ್ತು ಮತ್ತು ಹಿಂಸಾಚಾರ ತಡೆಯುವಲ್ಲಿ ಅವರ ಸರ್ಕಾರ ವಿಫಲವಾಯಿತು ಅನ್ನೋ ಆರೋಪ ಇದೆ. ಹಾಗೇನೆ ಅಲ್ಪಸಂಖ್ಯಾತ ಸಮುದಾಯಗಳ ಮೇಲೆ, ಅದರಲ್ಲೂ ಮುಸ್ಲಿಮರ ಮೇಲೆ ಪರಿಣಾಮ ಬೀರುವ ನೀತಿಗಳು ಮತ್ತು ಹೇಳಿಕೆಗಳ ಬಗ್ಗೆನೂ ಟೀಕೆಗಳಿವೆ. ರಾಹುಲ್ ಗಾಂಧಿ ಸೇರಿದಂತೆ ವಿರೋಧ ಪಕ್ಷದ ನಾಯಕರು ಮೋದಿಯವರು ಗೌತಮ್ ಅದಾನಿ ಮತ್ತು ಅಂಬಾನಿ ಸಹೋದರರಂತಹ ಉದ್ಯಮಿಗಳ ಜೊತೆ ಮಿತ್ರತ್ವ ಹೊಂದಿದ್ದಾರೆ ಅಂತ ಸತತವಾಗಿ ಆರೋಪ ಮಾಡ್ತಾನೆ ಬಂದಿದ್ದಾರೆ. ವಿಮಾನ ನಿಲ್ದಾಣಗಳು, ಮೂಲಸೌಕರ್ಯ, ಇಂಧನ, ಟೆಲಿಕಾಂ ಮತ್ತು ಚಿಲ್ಲರೆ ವ್ಯಾಪಾರದಂತಹ ಕ್ಷೇತ್ರಗಳಲ್ಲಿನ ನೀತಿ ನಿರೂಪಣೆಯಲ್ಲಿ ಕಾರ್ಪೊರೇಟ್ ಪ್ರಭಾವದ ಬಗ್ಗೆ ಹೇಳುವಾಗ ಮೋದಿಯವರ ಈ ಉದ್ಯಮಿ ಮಿತ್ರರ ವಿಷಯ ಪ್ರಸ್ತಾಪ ಆಗ್ತಾನೆ ಇರುತ್ತೆ. ಹಾಗೇನೆ ಮೋದಿ ಅಮೆರಿಕದ ಒತ್ತಡಕ್ಕೆ ಒಳಗಾಗಿದ್ದಾರೆ, ರಾಜಿ ಮಾಡಿಕೊಂಡಿದ್ದಾರೆ ಅಂತಾನೂ ಆರೋಪಿಸಲಾಗಿದೆ. ಗೌತಮ್ ಅದಾನಿ ವಿರುದ್ಧದ ಯುಎಸ್ ಕಾನೂನು ಪ್ರಕರಣ ಮತ್ತು ಜಫ್ರಿ ಎಪ್ಸ್ಟೈನ್ ಫೈಲ್ಗಳಲ್ಲಿನ ಪ್ರಸ್ತಾಪಗಳು ಯುಎಸ್ ಒತ್ತಡದ ಹಿಂದೆ ಇವೆ ಅಂತ ಹೇಳಲಾಗ್ತಿದೆ. ಯುಎಸ್ ನ್ಯಾಯಾಂಗ ಇಲಾಖೆ ಬಿಡುಗಡೆ ಮಾಡಿದ ಜಫ್ರಿ ಎಪ್ಸ್ಟೈನ್ಗೆ ಸಂಬಂಧಪಟ್ಟ ಫೈಲ್ಗಳಲ್ಲಿ ಮೋದಿ ತಮ್ಮ 2017ರ ಇಸ್ರೇಲ್ ಭೇಟಿಗೆ ಮುಂಚಿತವಾಗಿ ಸಲಹೆ ಪಡೆದಿದ್ರು ಮತ್ತು ಟ್ರಂಪ್ಗಾಗಿ ಇಸ್ರೇಲ್ನಲ್ಲಿ ನೃತ್ಯ ಮಾಡಿದ್ರು, ಹಾಡಿದ್ರು ಅನ್ನೋ ಉಲ್ಲೇಖ ಇರೋದು ಟೀಕೆಗೆ ಒಳಗಾಗಿದೆ. ಹಾಗೆಯೇ ಯುಎಸ್ ಜೊತೆಗಿನ ವ್ಯಾಪಾರ ಒಪ್ಪಂದದ ಬಗ್ಗೆನೂ ಟೀಕೆಗಳಿವೆ. ರಷ್ಯಾದ ತೈಲ ಖರೀದಿ ವಿಚಾರದಲ್ಲಿನ ಒತ್ತಡಗಳ ಬಗ್ಗೆನೂ ಟೀಕಿಸಲಾಗಿದೆ. ಮೋದಿ ತಮ್ಮ 8,931 ದಿನಗಳ ಅಧಿಕಾರಾವಧಿಯಲ್ಲಿ ಪತ್ರಿಕಾಗೋಷ್ಠಿಯನ್ನೇ ಕರೀದೇ ಇರೋದು ತೀವ್ರ ಟೀಕೆಗೆ ತುತ್ತಾಗಿರುವ ಮತ್ತೊಂದು ಅಂಶ. ಪತ್ರಿಕಾಗೋಷ್ಠಿ ಇಲ್ಲದ 8,931 ದಿನಗಳು ಅಂತಾನೆ ಅನೇಕರು ಅದನ್ನ ಟೀಕಿಸಿದ್ದಾರೆ. ನರೇಂದ್ರ ಮೋದಿ ವೈಯಕ್ತಿಕ ಜೀವನದ ಅನೇಕ ವಿಷಯಗಳು ಕೂಡ ಚರ್ಚೆಗೆ ಮಾಡಿಕೊಟ್ಟಿವೆ. ಅವರ ಬಾಲ್ಯ ವಿವಾಹ ಮತ್ತು ಶೈಕ್ಷಣಿಕ ಅರ್ಹತೆ ವಿಷಯ ಹೆಚ್ಚು ಚರ್ಚೆಯಾಗಿದೆ. ಮೋದಿ 1968ರಲ್ಲಿ ಜಶೋದಾಬೆನ್ ಅವರನ್ನ ವಿವಾಹವಾಗಿದ್ದರೂ ದಶಕಗಳಿಂದ ಅದನ್ನ ಬಹಿರಂಗವಾಗಿ ಒಪ್ಕೊಂಡಿರಲಿಲ್ಲ. ಹಿಂದಿನ ಸಾರ್ವಜನಿಕ ಪ್ರೊಫೈಲ್ಗಳಲ್ಲಿ ತಮ್ಮನ್ನ ಅವಿವಾಹಿತ ಅಂತಾನೆ ಬಣ್ಣಿಸಿಕೊಳ್ತಿದ್ರು. 2014ರ ಚುನಾವಣಾ ಅಫಿಡವಿಟ್ನಲ್ಲಿ ಅಧಿಕೃತವಾಗಿ ಘೋಷಿಸಿದ ನಂತರವೇ ಇದು ಹೆಚ್ಚು ಬೆಳಕಿಗೆ ಬಂತು. ಹಾಗೇನೆ ರಾಜಕೀಯ ವಿರೋಧಿಗಳು ಮೋದಿ ಶೈಕ್ಷಣಿಕ ಅರ್ಹತೆಯ ಬಗ್ಗೆನೂ ಪ್ರಶ್ನೆಗಳನ್ನೆತ್ತಿದ್ದಾರೆ. ಮೋದಿ ಅವರು ದೆಹಲಿ ವಿಶ್ವವಿದ್ಯಾನಿಲಯದಿಂದ 1978ರಲ್ಲಿ ಕಲಾ ಪದವಿ ಮತ್ತು ಗುಜರಾತ್ ವಿಶ್ವವಿದ್ಯಾನಿಲಯದಿಂದ ರಾಜಕೀಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರೋದಾಗಿ ಹೇಳಿದ್ದಾರೆ. ಆದರೆ ಇದರ ಬಗೆಗಿನ ಅನುಮಾನಗಳನ್ನ ಟೀಕಾಕಾರರು ಎತ್ತಿ ತೋರಿಸ್ತಾನೆ ಇದ್ದಾರೆ. ಪ್ರಧಾನಿಯಾದ ಬಳಿಕ ಅವರು ತೆಗೆದುಕೊಂಡ ನೋಟ್ ಬ್ಯಾನ್ ನಿರ್ಧಾರ ಜನಸಾಮಾನ್ಯರನ್ನ ಸಂಕಷ್ಟಕ್ಕೆ ತಳ್ಳಿತು. ಅದು ನಗದು ಕೊರತೆ, ಉದ್ಯೋಗ ನಷ್ಟ ಮತ್ತು ನಿಧಾನಗತಿ ಸೇರಿದಂತೆ ಭಾರೀ ಆರ್ಥಿಕ ಬಿಕ್ಕಟ್ಟಿಗೆ ಕಾರಣವಾಗಿದೆ ಅನ್ನೋ ಟೀಕೆಗಳಿವೆ. ಹಾಗೇನೆ ನೆರೆ ದೇಶಗಳಿಂದ ಬಂದ ಮುಸ್ಲಿಮೇತರ ವಲಸಿಗರನ್ನ ಗುರಿಯಾಗಿಸಿದ ಪೌರತ್ವ ತಿದ್ದುಪಡಿ ಕಾಯ್ದೆ ರಾಷ್ಟ್ರವ್ಯಾಪಿ ಪ್ರತಿಭಟನೆಗಳಿಗೆ ಕಾರಣ ಆಯಿತು. ಇದು ತಾರತಮ್ಯದಿಂದ ಕೂಡಿದೆ ಮತ್ತು ಜಾತ್ಯತೀತತೆಯನ್ನ ದುರ್ಬಲವಾಗಿಸಬಹುದು ಅಂತ ಟೀಕಿಸಲಾಗಿದೆ. ಮೋದಿ ಸರ್ಕಾರದ 3 ಕೃಷಿ ಕಾನೂನುಗಳು ರೈತರ ದೀರ್ಘ ಪ್ರತಿಭಟನೆಗಳಿಗೆ ಕಾರಣವಾದವು. ಪಂಜಾಬ್ ಮತ್ತು ಹರಿಯಾಣದ ರೈತರು ಕನಿಷ್ಠ ಬೆಂಬಲ ಬೆಲೆ ರಕ್ಷಣೆ ಇಲ್ಲವಾಗುವ ಆತಂಕ ವ್ಯಕ್ತಪಡಿಸಿದ್ರು. ಕಡೆಗೆ 2021ರಲ್ಲಿ ಈ ಕಾನೂನುಗಳನ್ನು ರದ್ದುಗೊಳಿಸಲಾಯಿತು. ಕೋವಿಡ್ ಹೊತ್ತಿನಲ್ಲಿನ ಮೋದಿ ಸರ್ಕಾರದ ವೈಫಲ್ಯದ ಬಗ್ಗೆನೂ ವ್ಯಾಪಕ ಟೀಕೆಗಳಿವೆ. ಅಂತಾರಾಷ್ಟ್ರೀಯ ಸೂಚ್ಯಂಕಗಳ ಪ್ರಕಾರ ಮೋದಿ ಅವರ ಅಧಿಕಾರಾವಧಿಯಲ್ಲಿ ಭಾರತದ ಪತ್ರಿಕಾ ಸ್ವಾತಂತ್ರ್ಯ ಕುಸಿದಿದೆ. ಅದು 2014ರಲ್ಲಿದ್ದ 140ನೇ ಸ್ಥಾನದಿಂದ 2023ರಲ್ಲಿ 161ನೇ ಸ್ಥಾನಕ್ಕೆ ಕುಸಿದಿದೆ. 2025ರಲ್ಲಿ 151ನೇ ಸ್ಥಾನಕ್ಕೆ ಬಂದಿದ್ದರೂ ಪರಿಸ್ಥಿತಿ ಬಹಳ ಗಂಭೀರವಾಗಿಯೇ ಇದೆ ಅನ್ನೋ ಟೀಕೆಗಳಿವೆ. ಮೋದಿ ಅಧಿಕಾರಾವಧಿಯಲ್ಲಿ ಚುನಾವಣಾ ಸಮಗ್ರತೆ ಮತ್ತು ಮತದಾರರ ಪ್ರಕ್ರಿಯೆಗಳ ಬಗ್ಗೆ ವಿರೋಧ ಪಕ್ಷಗಳು ಕಳವಳ ವ್ಯಕ್ತಪಡಿಸಿವೆ. ಎಸ್ಐಆರ್, ಮತದಾರರ ಪಟ್ಟಿಯಲ್ಲಿ ತಮಗೆ ಬೇಕಾದಂತೆ ಹೆಸರು ಸೇರ್ಪಡೆ ಮತ್ತು ಅಳಿಸುವಿಕೆ ಆರೋಪಗಳು, ಚುನಾವಣಾ ಆಯೋಗದಲ್ಲಿನ ಪಾರದರ್ಶಕತೆ
ಪ್ರಜಾಪ್ರಭುತ್ವತೆಯ ಕೊರತೆ ಆರೋಪಗಳು ಚರ್ಚೆಯಾಗ್ತಿವೆ. ಮತಗಳ್ಳತನದ ಗಂಭೀರ ಆರೋಪಗಳನ್ನ ವಿರೋಧ ಪಕ್ಷಗಳು ಮಾಡಿವೆ. ಅಲ್ಪಸಂಖ್ಯಾತ ಹಕ್ಕುಗಳು, ತನಿಖಾ ಸಂಸ್ಥೆಗಳ ದುರ್ಬಳಕೆ ಮತ್ತು ಪತ್ರಿಕಾ ಸ್ವಾತಂತ್ರ್ಯ ಸೇರಿದಂತೆ ಪ್ರಜಾಪ್ರಭುತ್ವದ ಹಿನ್ನಡೆಯ ಬಗ್ಗೆ ಹ್ಯೂಮನ್ ರೈಟ್ಸ್ ವಾಚ್ ಮತ್ತು ಫ್ರೀಡಂ ಹೌಸ್ ನಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳ ವರದಿಗಳು ಕಳವಳ ವ್ಯಕ್ತಪಡಿಸಿವೆ. 2014ರಿಂದ ಕ್ರಿಶ್ಚಿಯನ್ ಸಮುದಾಯಗಳನ್ನು ಗುರಿಯಾಗಿಸಿಕೊಂಡು ನಡೆದ ಘಟನೆಗಳ ಹೆಚ್ಚಳದ ಬಗ್ಗೆನೂ ಅನೇಕ ವರದಿಗಳು ಹೇಳ್ತಿವೆ. ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ, ಇವಾಂಜೆಲಿಕಲ್ ಫೆಲೋಶಿಪ್ ಆಫ್ ಇಂಡಿಯಾ ಮತ್ತು ಇತರ ಅಂತಾರಾಷ್ಟ್ರೀಯ ಗುಂಪುಗಳಂತಹ ಮೇಲ್ವಿಚಾರಣಾ ಸಂಸ್ಥೆಗಳು ಹಿಂಸಾಚಾರ, ಕಿರುಕುಳ, ಆರಾಧನೆಗೆ ಅಡ್ಡಿ ಮತ್ತು ಮತಾಂತರ ವಿರೋಧಿ ಕಾಯ್ದೆಗಳಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿವೆ. ಕೋಮು ಹಿಂಸಾಚಾರ, ಗಲಭೆಗಳು ಮತ್ತು ಜನಾಂಗೀಯ ಘರ್ಷಣೆಗಳನ್ನು ಸರ್ಕಾರ ನಿರ್ವಹಿಸಿದ ರೀತಿಯೂ ಟೀಕೆಗೆ ಗುರಿಯಾಗಿದೆ. 2020ರ ದೆಹಲಿ ಹತ್ಯಾಕಾಂಡ, ಮಣಿಪುರ ಸಂಘರ್ಷದಂತಹ ಘಟನೆಗಳನ್ನ ಟೀಕಾಕಾರರು ಉಲ್ಲೇಖಿಸುತ್ತಾರೆ. ಗೋರಕ್ಷಕ ಗುಂಪುಗಳ ಹೆಸರಲ್ಲಿ ನಡೆದಿರುವ ಗುಂಪು ಹತ್ಯೆಗಳು ಮತ್ತು ವಿವಿಧ ರಾಜ್ಯಗಳಲ್ಲಿ ಧಾರ್ಮಿಕ ಮೆರವಣಿಗೆಗಳ ಸಮಯದಲ್ಲಿ ಸಂಭವಿಸುವ ಘರ್ಷಣೆಗಳು ಈ ಸರ್ಕಾರದ ಅಜೆಂಡಾ ಬಗ್ಗೆ ಸೂಚಿಸುತ್ತೆ ಅಂತ ಆರೋಪಿಸಲಾಗಿದೆ. ಇಷ್ಟಾಗಿಯೂ ಬಹಳ ಬಾರಿ ಅಪರಾಧಿಗಳಿಗೆ ಶಿಕ್ಷೆ ಆಗದೇ ಇರೋದು ಕೂಡ ಟೀಕೆಗೆ ಒಳಗಾಗಿದೆ.